ಇನ್ನು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾತಾಡಲೇಬೇಕು. ಈ ಹುಂಡಿ ಹಗರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತಾ ಇದೆ. ಒಂದೆರಡು ಜನ ಅರ್ಜಿ ಸಲ್ಲಿಸಿದ್ದಾರೆ. ಜುಲೈ 13ನೇ ತಾರೀಕು ಅರ್ಜಿ ವಿಚಾರಣೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಬಂದು ನಿಂತಿದೆ. ಇನ್ನೆಲ್ಲವೂ ಕೂಡ ಸರಿಯಾಗತ್ತೆ. ಇನ್ನೆಲ್ಲವೂ ಕೂಡ ನಾವು ಆಡಿದ್ದೇ ಆಟ ಅನ್ನುವಂಥ ಮನೋಭಾವನೆ ಇರ್ತಾರೆ ಕೆಲವರದ್ದು. ಅವರೆಲ್ಲರೂ ಕೂಡ ಪಕ್ಕಕ್ಕೆ ಸರಿಬೇಕು. ಇನ್ನು ಸ್ವಚ್ಛ. ಏಕೆಂದರೆ ಈ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಈ ರೀತಿ ಆಗೇನೇ ಒಂದು ಲೆವೆಲಿಗೆ ಬಂದಿದೆ. ಈಗ ನೋಡಿ, ತಿರುಪತಿ ಒಂದೆರಡು ಕಾರಣಗಳಿಗೋಸ್ಕರ ಸದ್ದು ಮಾಡುತ್ತಾ ತಿರುಪತಿನಲ್ಲಿ, ಒಂದಾ ಎರಡಾ, ಇವೆಲ್ಲವೂ ಕೂಡ ಇಂಥ ಕಥೆಗಳಿದಾವಲ್ಲ, ಧರ್ಮಕ್ಷೇತ್ರಗಳ ಮೇಲೆ ಮಾಡುವಂಥ ಆಕ್ರಮಣಗಳಿವೆಲ್ಲವೂ ಕೂಡ ಅನಾಚಾರಗಳಿವು. ಇನ್ನು ಇಲ್ಲಿಂದ ಕೇದಾರ ಮತ್ತು ಬದರಿ ಕಡೆಗೂ ಕೂಡ ತಿರುಗ್ತಾ ಇದೆ. ಇದು ಬದ್ರಿನಾಥ ದೇಗುಲದಲ್ಲೂ ಕೂಡ ಹುಂಡಿ ಕಳವಾಗಿದೆ ಅನ್ನುವಂಥ ಆರೋಪ. ಉತ್ತರಾಖಂಡ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆಗೆ ಆದೇಶ ಕೊಟ್ಟಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಹುಂಡಿ ಎಣಿಸುವಾಗ ನಾವು ಎಲ್ಲವನ್ನೂ ಕೂಡ ನಾವು ಫಾಲೋ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಅಕ್ರಮ ಆಗಬಾರ್ದು. ಎಲ್ಲ ಕಡೆಗೂ ಕೂಡ CCTVಗಳು ಎಲ್ಲವನ್ನೂ ಕೂಡ ದಾಖಲಿಸಬೇಕು. ಇದು ಸಂಗತಿ.